ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಬರ್ತೀರಿ ಕಂಟ್ರೋಲ್ ಇಲ್ಲ ಅನ್ಬೇಡ್ರಿ ನೀವು. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಯಾಕೆ ನೀವು ಅದನ್ನ ಅಲ್ಲಿ ನಮ್ಮ ಮಹಾರಾಷ್ಟ್ರ ಬಾರ್ಡರ್ನಾಗ ಅದೀವಿ, ಮಹಾರಾಷ್ಟ್ರನಾಗ ಕಬ್ಬು ಬರ್ತದೆ, ಅಲ್ಲಿ ಮೆಂಬರ್ ಇದ್ದವರು ಅಂದ್ರೆ ಮಾಡಿದೇವು ನಾವು. ಮೊದಲಿಂದ ಇತ್ತಲ್ಲ ಸರ್ ಅದು? ಇತ್ತು ಖರೆ ಮಾಡಬೇಕಲ್ಲ ಕಾಯ್ದೆದಾಗ. ಇಲ್ಲಿ ಯಾಕ್ಟ್ ನೋಡ್ರಿ ನೀವು ತಪ್ಸ್ಕೊಳಕಂತ ಅನ್ಬೇಡ್ರಿ ನೀವು. ಅದು ಯಾಕ್ಟ್ ಈಗ ಇಲ್ಲಿಪೇಕ್ಷ ಅಲ್ಲಿ ಆ್ಯಕ್ಟ್ ನಮ್ಮದು ಸ್ಟ್ರಾಂಗ್ ಆಗ್ಯದ ರೀ. ಸೆಂಟ್ರಲ್ ಆ್ಯಕ್ಟ್ ಅಮಿತ್ ಶಾಜಿ ಅವರು ಇದು ಸಹಕಾರ ಮಂತ್ರಿ ಆದ ನಂತರ ಒಂದು ಇಷ್ಟು ದಾಬಾಯ್ದ ಆಫೀಸ್ ಇತ್ತಿರೋದು ಬರೀ 1 2 3 ಜನ ಕೊಡ್ತೀರಿ. ಈಗ ಇಷ್ಟು ಬಿಲ್ಡಿಂಗ್ ಆಫೀಸ್ ಆಗಿತ್ತು ಸಹಕಾರ ಮಂತ್ರಾಲಯ ಅಲ್ಲಿದು ಎಲ್ಲ ಮುಟ್ತಾರೆ, ಎಲ್ಲ ಕಂಟ್ರೋಲ್. ನಾವು ಅವ್ರಿಗೆ ಬ್ಯಾಲೆನ್ಸ್ ಇಲ್ಲ ಎಲ್ಲ ಬರ್ತದೆ ಕಂಟ್ರೋಲ್. ತಪ್ಪು ಕಲ್ಪನೆ ಇದೆ, ಎಲ್ಲ ಕಂಟ್ರೋಲ್ ತಪ್ಪಿಸೋ ಸಲ ಹೋಗಿದ್ದೀವ ಅಂತ ಅನ್ನಬೇಡ. ಎಲ್ಲ ಕಡೆ ಕಂಟ್ರೋಲ್ ಬರ್ತದೆ. ನಾವು ಅವ್ರಿಗೆ ಬ್ಯಾಲೆನ್ಸ್ ಶೀಟ್ ಕಳಿಸ್ಬೇಕಾಗ್ತದೆ. ಯಾವುದೂ ಇದ್ರೂ ಅವ್ರ ಪರ್ಮಿಷನ್ ತೊಗೊಳ್ಬೇಕಾಗ್ತದೆ, ಎಲ್ಲನೂ ಮಾಡಬೇಕಾಗ್ತದೆ. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಆಗಿದ್ದೀರಿ ಸರ್, ಆದ್ರೆ ನಿಮ್ಮ ಸಂಸ್ಥೆಗಳು ಮಾತ್ರ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಆಗಿಲ್ಲ ಅಂತ. ಅಲ್ಲ ಮುಂದೆ ಎಕ್ಸ್ಪಾನ್ಷನ್ ಮಾಡಬೇಕಾದ್ರೆ ನಾವು ಹೋಗಬೇಕ್ರಿ. ಅದ ಮುಂದೆ ನಾವು ಸ್ಟೇಟ್ ಇದು ಹೆಂಗೆ ಅದ, ಬೆಳಗಾವಿ ಡಿಸ್ಟಿಕ್ ರಿಸ್ಟ್ರಿಕ್ಷನ್ ಅದ. ಇದು ನಮ್ಗೆ ಹೋಗಕ್ಕೆ ಬರಲ್ಲ. ಇದು ಬೇಕಾದ್ರೆ ಎಕ್ಸ್ಪಾನ್ಷನ್ ಪರ್ಮಿಷನ್ ಕೊಟ್ಟರೆ ಹೋಗೋತೀವಿ ನಾವು.